ಇವತ್ತು ಕೂಡ ಗದಗದ ಐತಿಹಾಸಿಕ ಗ್ರಾಮ ಲಕ್ಕುಂಡಿಯಲ್ಲಿ ಉತ್ಖನನ ಕಾರ್ಯ ನಡೀತಾ ಇದೆ. ಅಂಡ್ ಇವತ್ತು ಒಂದು ಇಂಟ್ರೆಸ್ಟಿಂಗ್ ವಸ್ತು ಪತ್ತೆಯಾಗಿದೆ. ಲೋಹದ ಉಂಡೆ ಸುಮಾರು ಅರ್ಧ ಕೆಜಿಯಷ್ಟು ತೂಕ ಇದೆ. ಲೋಹದ ಉಂಡೆ ಪತ್ತೆಯಾಗಿದೆ. ಇವತ್ತು ಬೆಳಿಗ್ಗೆ ಒಂದು ಬಿಲ್ಲೆ ಕೂಡ ಪತ್ತೆಯಾಗಿತ್ತು. ಅದರ ಜೊತೆಗೆ ಒಂದು ದೊಡ್ಡ ಕಲ್ಲು ಪತ್ತೆಯಾಗಿದೆ. ಇವಿಷ್ಟು ಇವತ್ತಿನ ಉತ್ಖನನ ಪ್ರಕ್ರಿಯೆ ವೇಳೆ ಸಿಕ್ಕಂಥ ಒಂದು ವಸ್ತುಗಳಾಗಿದ್ದಾವೆ. ನಮ್ಮ ರಿಪೋರ್ಟರ್ ಕೈಯಲ್ಲಿ ಗಮನಿಸ್ತಾ ಇದ್ದೀರಿ, ಸುರೇಶ್ ಕಡ್ಲಿಮಟ್ಟಿ ಅವರ ಕೈಯಲ್ಲಿ. ಇವತ್ತು ಕೋಟೆ ವೀರಭದ್ರೇಶ್ವರ ದೇಗುಲದ ಮುಂಭಾಗ ನಡೀತಾ ಇರುವಂಥ ಉತ್ಖನನ ಪ್ರಕ್ರಿಯೆ ಏನಿದೆ, ಆ ಪ್ರಕ್ರಿಯೆಯಲ್ಲಿ ಸಿಕ್ಕಂಥ ಒಂದು ಪ್ರಾಚೀನ ವಸ್ತುಗಳು, ಒಂದು ಲೋಹದ ಉಂಡೆ, ಒಂದು ಬಿಲ್ಲೆ, ಜೊತೆಗೆ ಒಂದು ದೊಡ್ಡ ಕಲ್ಲು. ಇದರ ಕುರಿತಾಗಿ ನಮ್ಮ ಪ್ರತಿನಿಧಿ ಶ್ರೀಕಾಂತ್ ಕಡ್ಲಿಮಟ್ಟಿ ಒಂದು ಗ್ರೌಂಡ್ ರಿಪೋರ್ಟ್ ಕೊಟ್ಟಿದ್ದಾರೆ, ನೋಡೋಣ ಬನ್ನಿ. ಕೋಟೆ ವೀರಭದ್ರೇಶ್ವರ ದೇವಸ್ಥಾನದ ಎದುರುಗಡೆ ನಡೀತಾ ಇರುವಂತಹ ಕಳೆದ 8 ದಿನಗಳಿಂದ ಏನು ಉತ್ಖನನ ನಡೀತಾ ಇದೆ, ಈ ಉತ್ಖನನದಲ್ಲಿ ಸಾಕಷ್ಟು ಅವಶೇಷಗಳು ಪತ್ತೆಯಾಗಿದೆ. ಇವತ್ತು 8ನೇ ದಿನ ಕೂಡ ಈಗಾಗಲೇ ಸುಮಾರು 9 ಅಡಿ ಆಳವನ್ನ ಅಗದಿರುವಂತದ್ದು ನೋಡ್ತಾ ಇರಬಹುದು. ಈ ಒಂದು ಸ್ಥಳ ಏನಿದೆ, ಏನು 10 by 10 ಅಡಿಯಲ್ಲಿ ನಡೀತಾ ಇರುವಂತಹ ಒಂದು ಉತ್ಖನನ. ಬಿ ಬ್ಲಾಕ್ ನಲ್ಲಿ ಒಂದು ಸುಮಾರು ಲೋಹದ ಉಂಡೆ ಇವತ್ತು ಕೂಡ ಪತ್ತೆಯಾಗಿರುವಂತದ್ದು. ಬೆಳಗ್ಗೆ ಒಂದು ಏನು ಬಿಲ್ಲೆ ಪತ್ತೆಯಾಗಿತ್ತು, ಅಂದ್ರೆ ಅದು ಎಲ್ಲೋ ಒಂದ್ ಕಡೆ ವ್ಯಾವಹಾರಿಕವಾಗಿ ಆ ಒಂದು ನಾಣ್ಯದ ರೂಪದಲ್ಲಿ ಆ ಒಂದು ಬಿಲ್ಲೆಯನ್ನ ಬಳಸ್ತಾ ಇದ್ರ ಅನ್ನುವಂತ ವಿಚಾರ. ಹೀಗಾಗಿ ಇದ್ರ ಜೊತೆಗೆ ಈಗ ಒಂದು ಕಬ್ಬಿಣದ ಉಂಡೆ ಕೂಡ ಸಿಕ್ಕಿರುವಂತದ್ದು, ಜೊತೆಗೆ ಸಾಕಷ್ಟು ದೊಡ್ಡ ದೊಡ್ಡ ಬಂಡೆಗಳು ಕೂಡ ಸಿಕ್ಕಿರುವಂತದ್ದು. ಎಲ್ಲೋ ಒಂದ್ ಕಡೆ ಇದು ದೇವಸ್ಥಾನದಿಂದ ಆ ಸಿದ್ದರ ಬಾವಿಗೆ ಹೋಗುವಂತ ಒಂದು ಮೆಟ್ಟಿಲ ಇರಬಹುದಾ ಅನ್ನುವಂತ ಆಲೋಚನೆಯನ್ನು ಕೂಡ ಮಾಡಲಾಗ್ತದೆ. ಹೀಗಾಗಿ ಒಟ್ಟಾರೆ ಹೇಳ್ಬೇಕಂದ್ರೆ ಇವತ್ತು ನೋಡ್ತಾ ಇರಬಹುದು, ಈ ಒಂದು ಲೋಹ ಸುಮಾರು ಒಂದು ಅರ್ಧ ಕೆಜಿ ವರೆಗೂ ಕೂಡ ಇರುವಂತದ್ದು, ಅಂದ್ರೆ ಕಬ್ಬಿಣದು ಏನಾದ್ರು ಈ ಒಂದು ಲೋಹ ಇರಬಹುದಾ ಅನ್ನುವಂತ ಅಭಿಪ್ರಾಯನ ಏನು ಇಲ್ಲಿನ ಪುರಾತತ್ವ ಸಿಬ್ಬಂದಿಗಳು ವ್ಯಕ್ತಪಡಿಸ್ತಾ ಇದ್ದಾರೆ. ಹೀಗಾಗಿ ಏನು ಸಾಕಷ್ಟು ಅವಶೇಷಗಳು ಇನ್ನೂ ಸುಮಾರು ಒಂದು ಅಡಿವರೆಗೂ, ಅಂದ್ರೆ ಸುಮಾರು 10 ಅಡಿವರೆಗೂ ಕೂಡ ಈ ಒಂದು ಉತ್ಖನನ ನಡೆಯುತ್ತೆ. ಜೊತೆಗೆ ಏನು ಒಂದು ಕಲ್ಲಿನ ರಸ್ತೆ ಹೋಗುತ್ತೆ, ಆ ರಸ್ತೆ ಹತ್ತುವರೆಗೂ ಕೂಡ ಈ ಒಂದು ನೆಲವನ್ನ ಅಗೆಯಲಾಗುತ್ತೆ. ಹೀಗಾಗಿ ಏನು ಇನ್ನೂ 1 ಅಡಿ ಹೋದ್ರೆ 10 ಅಡಿವರೆಗೂ ಈ ಒಂದು ಉತ್ಖನನ ನಡೆಯುತ್ತೆ. ಹೀಗಾಗಿ ಇನ್ನೂ ಅವಶೇಷಗಳು ಸಾಕಷ್ಟು ಸಿಗಬಹುದು, ಮತ್ತೆ ಈ ದೇವಸ್ಥಾನಕ್ಕೆ ಸಂಬಂಧಪಟ್ಟಂತ ಅವಶೇಷಗಳು ಸಿಗಬಹುದು. ಇವುಗಳು ಸಾಕಷ್ಟು ಕುತೂಹಲಕ್ಕೆ ಕಾರಣ ಆಗಿವೆ. ಕ್ಯಾಮರಾಮನ್ ವಿಜಯ್ ಜೊತೆ ಸುರೇಶ್ ಕಡ್ಲಿಮಟ್ಟಿ, ನ್ಯೂಸ್ ಫಸ್ಟ್, ಗದಗ.